ರಾಧಾಕೃಷ್ಣರ ವೇಷದಲ್ಲಿ ಮಿಂಚಿದ ಚಿಣ್ಣರು. ಶಿಡ್ಲಘಟ್ಟ ನಗರದ ವಿಸ್ಡಮ್ ಶಾಲೆಯಲ್ಲಿ ವೈಭವದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶಿಡ್ಲಘಟ್ಟ ನಗರದ ವಿಸ್ಡಮ್ ಶಾಲೆಯಲ್ಲಿ ಹಿಂದೂ ಮುಸ್ಲಿಂ ಮಕ್ಕಳು ಸೌಹಾರ್ದತೆಯ ಯಾವುದೇ ಭೇದ ಭಾವವಿಲ್ಲದೆ ರಾಧಾಕೃಷ್ಣ ವೇಷ ತೊಟ್ಟು ಗಮನ ಸೆಳೆದರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕಾರ್ಯಕ್ರಮ ಉದ್ದೇಶಿಸಿ ವಿಸ್ಡಮ್ ಶಾಲೆಯ ಮುಖ್ಯಸ್ಥ ವಿಸ್ಡಮ್ ನಾಗರಾಜ್ ಮಾತನಾಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಣೆ ಮಾಡಿದ್ದೇವೆ. ವಿದೇಶಿ ಸಂಸ್ಕೃತಿಗೆ ಮಾರು ಹೋಗ್ತಿರುವ ನಮ್ಮವರನ್ನ ಗೋಕುಲಾಷ್ಟಮಿ ಹಬ್ಬ ಆಚರಣೆ ಮಾಡುವ ಮೂಲಕ ನಮ್ಮ ಆಚಾರ ವಿಚಾರ ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಳಬೇಕು ಹಾಗೂ ಶ್ರೀಕೃಷ್ಣನ ಆದರ್ಶಗಳನ್ನು ಪಾಲನೆ ಮಾಡಿದಾಗ ಮಾತ್ರ ಕೃಷ್ಣಾಷ್ಟಮಿ ಹಬ್ಬಕ್ಕೆ ಒಂದು ಅರ್ಥ ಬರ್ತದೆ ಎಂದರು. ಚಿಕ್ಕ ಮಕ್ಕಳಿಗೆ ಮುದ್ದು ಕೃಷ್ಣನಂತೆ ವೇಷಭೂಷಣ ತೊಡಿಸಿ ಕಿರೀಟ ಕೊಳಲನ್ನು ನೀಡಿ ಶೃಂಗರಿಸಿದಾಗ ಪೋಷಕರು ಮಂತ್ರಮುಗ್ಧರಾಗಿ ಮಕ್ಕಳನ್ನ ಮರೆತು ಅವರಲ್ಲಿ ಕೃಷ್ಣನನ್ನ ಕಾಣ್ತಾರೆ ಅಂತ ಹೇಳಿದ್ರು. ವಸುದೈವ ಕುಟುಂಬಕಂ ಎಂದು ಹೇಳಿದ ಶ್ರೀಕೃಷ್ಣ ಪರಮಾತ್ಮ ನಮ್ಮವನೆಂಬ ವ್ಯಾಮೋಹ ಎಲ್ಲರಲ್ಲಿಯೂ ಇದೆ. ಆದ್ದರಿಂದಲೇ ದೇಶದಾದ್ಯಂತ ಅಲ್ಲದೆ ವಿಶ್ವದಾದ್ಯಂತ ಕೃಷ್ಣನನ್ನ ಆರಾಧಿಸುತ್ತಾರೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ ಪೋಷಕರು ಬಹಳ ಸಂತೋಷದಿಂದ ಹಿಂದೂಗಳು ಮತ್ತು ಮುಸ್ಲಿಂ ಬಾಂಧವರ ಮಕ್ಕಳಿಗೆ ಶ್ರೀಕೃಷ್ಣ ಮತ್ತು ರಾಧಿಯರ ವೇಷಭೂಷಣಗಳನ್ನು ತೊಟ್ಟು ಬಹಳ ವಿಜೃಂಭಣೆಯಿಂದ ಕೃಷ್ಣ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಎಂದರು. ಶಾಲೆಯಲ್ಲಿ ವಿಶೇಷವಾಗಿ ಮಕ್ಕಳು ರಾಧೆ, ರುಕ್ಮಿಣಿ, ಕೃಷ್ಣನ ವೇಷಗಳನ್ನು ಧರಿಸಿ ಶಾಲೆಯ ಸಾಂಸ್ಕೃತಿಕ ನೃತ್ಯ ಗೀತೆಗಳಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಶಾಲೆಯಲ್ಲಿ ಬಾಲಕೃಷ್ಣನ ಲೀಲೆಗಳನ್ನು ಒಳಗೊಂಡ ಭಿತ್ತಿಚಿತ್ರಗಳು ಎದ್ದು ಕಾಣ್ತಿದ್ವು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಮಾಲಾ, ಮುಖ್ಯ ಶಿಕ್ಷಕ ಹರಿಕೃಷ್ಣ ಯಾದವ್, ಶಿಕ್ಷಕಿಯರಾದ ಶಿವಮ್ಮ, ಶಾಂತಮ್ಮ, ನೌಜಿಯಾ, ವೆಂಕಟಲಕ್ಷ್ಮಿ, ಅಲ್ಮಸ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ನಮಸ್ಕಾರ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಹಬ್ಬವನ್ನು ನಾವು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಅದ್ದೂರಿಯಾಗಿ ದೇಶಾದ್ಯಂತ ಆಚರಣೆ ಮಾಡ್ತಾರೆ. ನಮ್ಮ ಶಾಲೆಯಲ್ಲೂ ಸಹ ಬಹುತೇಕ ಮುಸ್ಲಿಂ ಮಕ್ಕಳು ಇದ್ದರೂ ಸಹ ಅವರು ಸಹ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ನೀವೆಲ್ಲ ಬೆಳಗ್ಗೆಯಿಂದ ನೋಡಿರ್ಬೋದು. ಎಲ್ಲರೂ ಸಹ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋ ಭೇದ ಭಾವ ಇಲ್ಲದೆ ರಾಧಾ ಮತ್ತು ಕೃಷ್ಣನ ವೇಷಧಾರಿಗಳಾಗಿ ಬಹಳ ಸೊಗಸಾಗಿ ಅವರು ನೃತ್ಯವನ್ನು ಮಾಡಿರ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಆಚರಣೆ ಮಾಡಿದ್ದೀವಿ, ಮುಂದೆಯೂ ಸಹ ಆಚರಣೆ ಮಾಡ್ತೀವಿ. ಈಗಿನ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ನಮ್ಮ ಮಕ್ಕಳು ಮಾರು ಹೋಗ್ತಾ ಇರೋ ಒಂದು ಸಂದರ್ಭದಲ್ಲಿ ನಮ್ಮ ಆಚಾರ ವಿಚಾರಗಳನ್ನು ಈ ಮೂಲಕ ಮಕ್ಕಳಿಗೆ ತಿಳಿಸಿಕೊಡುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.
Gracias.